ಗಿಲ್ಲಿಯಿಂದ ಕಾವ್ಯ, ಕಾವ್ಯದಿಂದ ಗಿಲ್ಲಿ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾರೆ. ಸರ್ ಕಾವ್ಯ ಪಾಪ ಸುಮ್ಮನೆ ಇದ್ರು ಈ ನನ್ನ ಮಗ ಬಿಡಲ್ಲ. ಗಿಲ್ಲಿ ಕಾವು 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 ನನಗೆ ಇರಿಟೇಷನ್ ಆಗೋಯ್ತು ಅಂತ. ನಾನು ಪಕ್ಕದ ರೂಮಲ್ಲಿ ಇದ್ದೆ, ಏನೋ ಕರೆಸ್ದ, ಆಯ್ತು ಮಲ್ಗೋಣ ಅಂತ ಅವ್ನ ಪಕ್ಕ. ನನಗೆ ಬೇರೆ ಮಧ್ಯಾಹ್ನ ನಿದ್ದೆ ಎಳಿತೈತೆ, ಒಳ್ಳೆ ಊಟ ಬೇರೆ ಮಾಡಿಬಿಟ್ಟಿದ್ದೀನಿ. ಕಾವು ಕಾವು ತುತ್ತೇರಿಗೆ ಲವ್ ಯಾಕೋ ಹಿಂಗೆ ಹಿಂಸೆ ಕೊಡ್ತಾ ಇದೆಯಾ ಅಂತ ನಾನೇ ಹೇಳ್ಬಿಟ್ಟೆ ಒಂದು ಟೈಮಲ್ಲಿ. ಸೊ ಅವಳು ಸುಮ್ಮನೆ ಇದ್ರು ಈ ನನ್ನ ಮಗ ಬಿಡಬೇಕಲ್ಲ, ಇವನು ಬಿಡಲ್ಲ. ಸೊ ಆ ಥರ ಏನಿಲ್ಲ, ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಬಟ್ ಆ ಫ್ರೆಂಡ್ಶಿಪ್ಪು ಬೇರೆ ಥರ ಕಾಣಿಸುತ್ತೆ. ಯಾಕಂದರೆ ಪಾಪ ಅವಳು ಸೈಲೆಂಟ್ ಆಗಿದ್ರು ಇವನು ಬಿಡಬೇಕಲ್ಲ, ಅದು ಕಾಣಿಸಲ್ಲ ಯೂಶ್ವಲಿ. ಸೊ ಹಂಗಿದ್ದಾಗ ಏನು ಮಾಡೋಕ್ಕಾಗಲ್ಲ, ಒಳ್ಳೇದಾಗಲಿ ಅಷ್ಟೇ ಇಬ್ರಿಗೂ. ಅದೇ ಇನ್ನೊಂದು ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲಿ ಗಿಲ್ಲಿ ಎಲ್ಲ ಹೋಗಿ ಅವರ ರೂಮ್ಗೆಲ್ಲ ಎಂಟ್ರಿ ಕೊಡೋದು ಇದನ್ನ ಮಾಡೋದು ಮಾಡ್ತಾ ಇದ್ದ. ಸೊ ಕಾವ್ಯ ಕ್ಯಾಪ್ಟನ್ ಆದಾಗ ಏನು ಮಾಡಲಿಲ್ಲ, ನ್ಯೂಟ್ರಲ್ ಆಗಿ ಉಳಿದ್ಬಿಟ್ಟ. ಅದು ಎಲ್ಲೋ ಪಾಪ ಅವನಿಗೂ ಭಯ ಅನ್ಸಿರುತ್ತೆ. ಯಾಕಂದರೆ ನನ್ನಿಂದ ಅವಳು ಕ್ಯಾಪ್ಟನ್ಸಿ ಹಾಳಾಗಬಾರ್ದು. ಆಮೇಲೆ ಹಿಂದಿನ ವಾರ ಅಂದ್ರೆ ಅದೇ ಬೈಸ್ಕೊಂಡಿರ್ತಾನೆ. ಸೊ ಅದಕ್ಕೊಂದು ಕಾಳಜಿ ಸರ್, ಅದು ಆ ಥರ ಆಗಬಾರ್ದು ಅಂತ ಒಂದು ಕಾಳಜಿ ನನಗೆ ಕಾಣಿಸ್ತು. ಅದು ಒಳ್ಳೇದೇ ಅನಿಸುತ್ತೆ. ಯಾಕಂದರೆ ಇವಾಗ ನಾವು ಇಷ್ಟಪಡೋರನ್ನ ನಮ್ಮಿಂದ ಕೆಟ್ಟದಾಗ್ತಾ ಇದೆ ಅಂದಾಗ ಅದು ನಮಗೆ ಬೇಜಾರಾಗುತ್ತಲ್ವಾ. ಸೊ ಅದನ್ನು ಅವ್ನು ಮಾಡಿದ್ದು ಒಳ್ಳೇದೇ ಅನ್ಸುತ್ತೆ ಸರ್.